ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಸಪ್ತಮೋऽಧ್ಯಾಯಃ. ಜ್ಞಾನವಿಜ್ಞಾನಯೋಗಃ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ. ಪರಂ ಭಾವಮಜಾನಂತೋ ಮಮಾವ್ಯಯಮನುತ್ತಮಂ. ಅವಿವೇಕಿಗಳು ನನ್ನ ಶ್ರೇಷ್ಠವಾದ ಅವ್ಯಕ್ತ ಸ್ವರೂಪವನ್ನು ತಿಳಿಯದೆ ನಾನು ಶರೀರಧಾರಿಯಾಗಿ ಕಂಡುಬರುವುದರಿಂದ ನನಗೂ ಜನ್ಮಗಳಿವೆ ಎಂದು ತಪ್ಪಾಗಿ ತಿಳಿಯುತ್ತಾರೆ. ಬುದ್ಧಿ ಇಲ್ಲದವರು ಭಗವಂತನ ಕಾಣದ ಮುಖವನ್ನು ಅರಿಯಲಾರರು. ಇವರು ಕಣ್ಣಿಗೆ ಕಾಣದ ಯಾವುದನ್ನೂ ಒಪ್ಪಲಾರರು. ಇವರಿಗೆ ವಸ್ತು ಸ್ಥಿತಿಯಲ್ಲಾಗಲಿ ಅಥವಾ ಜೀವಂತವಾಗಿಯಾಗಲಿ ಕಣ್ಣಿಗೆ ಕಟ್ಟುವಂತೆ ಇರದಿದ್ದರೂ ಭಗವಂತನ ಬಗ್ಗೆ ವಿವರಿಸಿದವನನ್ನೇ ಅಪಹಾಸ್ಯ ಮಾಡುತ್ತಾರೆ. ಸನಾತನ ಧರ್ಮದಲ್ಲಿ ಮೂರ್ತಿ ಪೂಜೆ ಯಾವಾಗ ಆರಂಭವಾಯಿತು ಎಂಬುದಕ್ಕೆ ನಿಖರವಾದ ಉತ್ತರ ಎಲ್ಲರಿಗೂ ತಿಳಿದಿರಬಹುದು. ಆದರೆ ಮೂರ್ತಿ ಪೂಜೆ ಮಾಡುವ ಕಾರಣ ಮತ್ತು ಮಾಡುವ ವಿಧಾನ ತಿಳಿದವರು ಕೆಲವರು ಮಾತ್ರ. ಕಣ್ಣಿಗೆ ಕಾಣಲಾರದ ಭಗವಂತನಿಗೆ ರೂಪ ಕೊಟ್ಟು ಆತನ ಜೀವನ ವೃತ್ತಾಂತವನ್ನು ವಿವರಿಸಿ ಅವನ ಕಥೆಯನ್ನು ಕಣ್ಣಿಗೆ ಕಟ್ಟುವಂತೆ ಹೇಳುವುದನ್ನು ಕಾಣಬಹುದು. ಕರ್ಮ ಕಾರಣಕ್ಕಾಗಿ ದೇಹಧಾರಿಯಾಗಿ ಬಂದ ಕಾರ್ಯ ಮುಗಿದೊಡನೆ ಯಾವುದೇ ಕರ್ಮ ಬಂಧನವಿಲ್ಲದ ಭಗವಂತ ಅದೃಶ್ಯವಾದರೂ ಮನುಷ್ಯ ರೂಪಿಯಾಗಿ ಬಂದ ಆತನ ಕಥೆಯನ್ನು ಕೇಳಿದ ಅಜ್ಞಾನಿಗಳು ಭಗವಂತನ ಅವ್ಯಯ ಸ್ವರೂಪವನ್ನು ತಿಳಿಯದೆ ಇತರ ಪ್ರಾಣಿಗಳಂತೆ ಭಗವಂತನಿಗೂ ಜನ್ಮಗಳಿವೆ ಎಂದು ತಿಳಿಯುತ್ತಾರೆ. ಹರಿ ಓಂ.